ಓಕೆ ಸರ್. ಎಲ್ಲರಿಗೂ ನಮಸ್ಕಾರ. ಮೈಸೂರು ಆಕಾಶವಾಣಿ ಇದೇ ತಿಂಗಳ 23ನೇ ತಾರೀಕಿನಂದು ಭಾನುವಾರ ಸಂಜೆ 6 ಗಂಟೆಗೆ ತನ್ನ 91ನೇ ವರ್ಷಾಚರಣೆಯ ಸಂದರ್ಭದಲ್ಲಿ 67ನೇ ಅಖಿಲ ಭಾರತ ಆಕಾಶವಾಣಿ ಸಂಗೀತ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ. ಈ ಸಂಗೀತ ಸಮ್ಮೇಳನ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಗಾನಭಾರತಿ ವೀಣೆ ಶೇಷಣ್ಣ ಭವನದಲ್ಲಿ ನಡೀತಾ ಇದೆ. ಆಕಾಶವಾಣಿಯ ಸಂಗೀತ ಸಮ್ಮೇಳನ ಆರಂಭವಾಗಿದ್ದು 1954ನೇ ಇಸ್ವಿಯಲ್ಲಿ. ಈಗ ನಡೀತಾ ಇರುವಂಥದ್ದು 67ನೇ ಅಖಿಲ ಭಾರತ ಸಂಗೀತ ಸಮ್ಮೇಳನ. ಈ ಬಾರಿಯ ಸಂಗೀತ ಸಮ್ಮೇಳನದಲ್ಲಿ 2 ಸಂಗೀತ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮೈಸೂರು ಆಕಾಶವಾಣಿಯ ನಿಲಯದ ಕಲಾವಿದರಾದಂತಹ ವಿದ್ವಾನ್ ಎಚ್.ಎಲ್. ಶಿವಶಂಕರ ಸ್ವಾಮಿ ಅವರು ಮೃದಂಗ ತರಂಗ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾರೆ. ಮೈಸೂರಿನದೇ ಮತ್ತೋರ್ವ ಏಟಾಪ್ ಶ್ರೇಣಿಯ ಕಲಾವಿದೆ ಡಾಕ್ಟರ್ ಎಸ್.ವಿ. ಸಹನಾ ಅವರು ವೀಣಾವಾದನವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸರಿಯಾಗಿ ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ. ಹಲಸೆ ಅವರು ಜ್ಯೋತಿ ಬೆಳಗುವುದರ ಮೂಲಕ ಆಕಾಶವಾಣಿಯ ಸಂಗೀತ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮೈಸೂರು ಆಕಾಶವಾಣಿ ನಡೆಸ್ತಾ ಇರುವಂತಹ 62ನೇ ಅಖಿಲ ಭಾರತ ಸಂಗೀತ ಸಮ್ಮೇಳನ ಈ ಬಾರಿ ನವೆಂಬರ್ ತಿಂಗಳ 23ನೇ ತಾರೀಕಿನಂದು ಭಾನುವಾರ ಸಂಜೆ 6 ಗಂಟೆಗೆ ಮೈಸೂರಿನ ಗಾನಭಾರತಿ ವೀಣೆ ಶೇಷಣ್ಣ ಭವನದಲ್ಲಿ ನಡೀತಾ ಇದೆ. ಪ್ರವೇಶ ಉಚಿತವಾಗಿದೆ. ಸಾರ್ವಜನಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆಕಾಶವಾಣಿ ಸಂಗೀತ ಸಮ್ಮೇಳನದ ಸವಿಯನ್ನು ಸವಿಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೇನೆ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು. ಓಕೆ ಸರ್. ಮೈಸೂರು ಆಕಾಶವಾಣಿ 1935 ಸೆಪ್ಟೆಂಬರ್ 10ರಂದು ಪ್ರಾರಂಭ ಆಗುತ್ತೆ. ಮನಃಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಂತಹ ಡಾಕ್ಟರ್ ಎಂ.ಬಿ. ಗೋಪಾಲಸ್ವಾಮಿ ಅವರು ಪ್ರಾಯೋಗಿಕವಾಗಿ ಮೈಸೂರಿನ ಒಂಟಿಕೊಪ್ಪಲಿರುವಂತಹ ಸ್ವಗೃಹ ವಿಠಲ ವಿಹಾರದಲ್ಲಿ ಪ್ರಾರಂಭಿಸ್ತಾರೆ. ತದನಂತರ ಅದು ಮೈಸೂರು ಕಾರ್ಪೊರೇಷನ್ ವ್ಯಾಪ್ತಿಗೆ ಹೋಗುತ್ತೆ. ಅನಂತರ ಮೈಸೂರು ಅರಸರ ಆಳ್ವಿಕೆಗೆ ಹೋಗುತ್ತೆ. 1954ರಲ್ಲಿ ಕೇಂದ್ರ ಸರ್ಕಾರ ಇದನ್ನ ತನ್ನ ವಶಕ್ಕೆ ಪಡ್ಕೊಳ್ತದೆ. 1954ರಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ಸಂಗೀತ, ಸಾಹಿತ್ಯ ಮತ್ತೆ ಕಲೆಗಳಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನ ಆಕಾಶವಾಣಿ ಕೊಡ್ತಾ ಬರ್ತಾ ಇದೆ. ಒಂದು ಪ್ರಮುಖವಾದ ಸಂಗತಿ ಏನು ಅಂತಂದ್ರೆ, ಮೈಸೂರನ್ನ ಆಳಿದಂತಹ ಅರಸರು ಕಲೆ, ಸಾಹಿತ್ಯ, ಸಂಗೀತಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನ ಕೊಟ್ಟಿದ್ರೋ ಅಷ್ಟೇ ಪ್ರಾಧಾನ್ಯತೆಯನ್ನ ಮೈಸೂರು ಆಕಾಶವಾಣಿ ನೀಡ್ತಾ ಬರ್ತಾ ಇದೆ. ಅದರಲ್ಲೂ ಮೈಸೂರಿನ ಸಂಗೀತಗಾರರಿಗೆ ವಿಶಿಷ್ಟವಾದಂತಹ ಸ್ಥಾನ ದೇಶ ವಿದೇಶಗಳಲ್ಲಿ ಇದೆ. ಅದಕ್ಕೆ ಮೂಲಭೂತವಾದ ಕಾರಣ ಏನು ಅಂತಂದ್ರೆ, ಮೈಸೂರು ಅರಸರ ಆಳ್ವಿಕೆಯ ಸಂದರ್ಭದಲ್ಲಿ ಸಂಗೀತಕ್ಕೆ ಸಿಕ್ಕಂತಹ ಪ್ರಾಧಾನ್ಯತೆಯಿಂದಾಗಿ ಆಂಧ್ರ ಪ್ರದೇಶ, ತಮಿಳುನಾಡು ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದ ಕಲಾವಿದರು ಬಂದು ಇಲ್ಲಿ ಪ್ರದರ್ಶನವನ್ನ ಮಾಡ್ತಾ ಇದ್ರು. ಅದಕ್ಕೆ ಪ್ರಮುಖವಾದಂತಹ ವೇದಿಕೆ ದಸರಾ ಆಗಿತ್ತು. ಇದೆಲ್ಲದರ ಕಾರಣದಿಂದ ಮೈಸೂರು ಸಂಗೀತ ಕ್ಷೇತ್ರಕ್ಕೆ ತನ್ನ ಬಹಳ ಮಹತ್ವಪೂರ್ಣವಾದಂತಹ ಪ್ರಾಧಾನ್ಯತೆಯನ್ನು ನೀಡ್ತಾ ಬರ್ತಾ ಇದೆ. ಮತ್ತೊಂದು ವಿಶೇಷವಾದಂತಹ ಸಂಗತಿ ಏನು ಅಂತಂದ್ರೆ, ಅಖಿಲ ಭಾರತ ಆಕಾಶವಾಣಿ ಸಂಗೀತ ಸಮ್ಮೇಳನ ಕೆಲವು ರಾಜ್ಯಗಳಲ್ಲಿ ನಡೆಯುತ್ತೆ. ಆ ರಾಜ್ಯಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಏಕಕಾಲಕ್ಕೆ ಪ್ರಾರಂಭ ಆಗುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಸಮಯಕ್ಕೆ ಆದ್ಯತೆಯನ್ನು ಕೊಡುವಂತಹ ಆಕಾಶವಾಣಿ ಕೇಂದ್ರಗಳು ಸಂಗೀತ ಕಾರ್ಯಕ್ರಮಕ್ಕೂ ಕೂಡ ಅಷ್ಟೇ ಒಂದು ಆದ್ಯತೆಯನ್ನ ನೀಡ್ತಾ ಬರ್ತಾ ಇದೆ. ಮತ್ತೆ ಇಲ್ಲಿ ಆಕಾಶವಾಣಿಯಲ್ಲಿ ಹಾಡುವಂತಹ ಕಲಾವಿದರಿಗೆ ಗ್ರೇಡಿಂಗ್ ಸಿಸ್ಟಮ್ ನಮ್ಮಲ್ಲಿ ಇದೆ. ಅವರು ಜನಪದ ಗಾಯಕರಾಗಿರಬಹುದು, ಲಘು ಶಾಸ್ತ್ರೀಯ ಸಂಗೀತಗಾರರಾಗಿರಬಹುದು, ಸುಗಮ ಸಂಗೀತ ಗಾಯಕರಾಗಿರಬಹುದು. ಅವೆಲ್ಲರೂ ಕೂಡ ಆರಂಭ ಬಿ ಇಂದ ಶುರು ಆಗುತ್ತೆ, ಎ ಟಾಪ್ ವರೆಗೂ ಕೂಡ ಇರುತ್ತೆ. ಅವರವರ ಪ್ರತಿಭೆಗೆ ಅನುಗುಣವಾಗಿ, ಅವರವರ ವಿದ್ವತ್ತಿಗೆ ಅನುಗುಣವಾಗಿ ಈ ರೀತಿಯ ಗ್ರೇಡಿಂಗ್ ಸಿಸ್ಟಮ್ ಅನ್ನು ಕೊಡುವಂತಹ ಒಂದು ವ್ಯವಸ್ಥೆ ಆಕಾಶವಾಣಿಯಲ್ಲಿ ಇದೆ. ಈ ತರದ ಪ್ರಸಿದ್ಧ ಕಲಾವಿದರನ್ನ ಸಾರ್ವಜನಿಕರಿಗೆ ತೋರ್ಪಡಿಸಬೇಕು, ಅವರ ಪ್ರದರ್ಶನವನ್ನ ಮಾಡೋದ್ರ ಮೂಲಕ ಅವರಲ್ಲಿರುವಂತಹ ಆ ಒಂದು ವಿದ್ವತ್ತನ್ನ ಎಲ್ಲರಿಗೂ ತಲುಪಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಇಂತಹ ಸಂಗೀತ ಸಮ್ಮೇಳನಗಳು ನಡೀತಾ ಇವೆ. ಮತ್ತೆ ಇತ್ತೀಚೆಗೆ ಜನಪದ ಸಂಗೀತಕ್ಕೂ ಕೂಡ
ಸಂಗೀತ ಸಮ್ಮೇಳನದಲ್ಲಿ ಆದ್ಯತೆಯನ್ನ ಕೊಡಲಾಗ್ತಾ ಇದೆ. ಬಹಳ ಪ್ರಮುಖವಾದಂಥ ಒಂದು ಸಂಗತಿ. ಮತ್ತೆ ಈ ರೀತಿಯ ಸಂಗೀತ ಸಮ್ಮೇಳನಗಳು ಸಾರ್ವಜನಿಕರ ಜೊತೆಯಲ್ಲಿ ನಡೆಸೋದ್ರಿಂದ ಹೆಚ್ಚು ಹೆಚ್ಚು ಸಂಗೀತಕ್ಕೆ ಆದ್ಯತೆಯನ್ನು ಕೊಟ್ಟ ಹಾಗೆ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಪ್ರಮುಖವಾಗಿ ಏನು ಅಂತಂದ್ರೆ, ಈ ಬಾರಿ ನಮ್ಮ ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಜೊತೆಯಲ್ಲಿ ಸೇರಿಕೊಂಡಿದೆ, ಮತ್ತಷ್ಟು ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ. ಮತ್ತೆ ನಮ್ಮಲ್ಲಿ ಪ್ರಸಾರ ಆಗುವಂತಹ ಸಂಗೀತ ಕಾರ್ಯಕ್ರಮಗಳನ್ನ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಪ್ರಪಂಚದ ಎಲ್ಲೇ ಇದ್ರೂ ಕೂಡ ಜನ ಅದನ್ನ ಆಲಿಸಬಹುದು. ಮತ್ತೆ 23ರಂದು ಭಾನುವಾರ ಸಂಜೆ 6 ಗಂಟೆಗೆ ನಡೆಯುವಂತಹ ಕಾರ್ಯಕ್ರಮ ಏನಿದೆ, ದೂರದರ್ಶನವೂ ಕೂಡ ಅದನ್ನ ಕವರೇಜ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದನ್ನ ಪ್ರಸಾರ ಮಾಡುತ್ತೆ. ಹಾಗೇನೆ ನಮ್ಮ ಆಕಾಶವಾಣಿ ಸಂಗೀತ ಸಮ್ಮೇಳನ ಇದೆ, ಮುಂದಿನ ದಿನಗಳಲ್ಲಿ ಅಂದರೆ ಜನವರಿಯಿಂದ ಪ್ರಾರಂಭ ಆಗುತ್ತೆ. ಆ ಜನವರಿಯಲ್ಲಿ ನಮ್ಮ ಈ ಅಂದು ನಡೆಯುವಂಥ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಎಲ್ಲರೂ ಬನ್ನಿ, ಸಂಗೀತಕ್ಕೆ ನಾವು ಪ್ರೋತ್ಸಾಹಿಸೋಣ, ಸಂಗೀತವನ್ನು ಬೆಳೆಸೋಣ. ನಮಸ್ಕಾರ ಸರ್. ಇದು ಎಷ್ಟು ದಿನ ಕಾಲ ನಡೆಯುತ್ತೆ ಸರ್? ಒಂದೇ ದಿವಸ. ರಾಮಕೃಷ್ಣಾಶ್ರಮದ ಶತಮಾನೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೈಸೂರಿನಲ್ಲಿ ಮುಂಬರುವ ನವೆಂಬರ್ 21ರಿಂದ 24ರವರೆಗೆ ನಡೆಯುವ ಸಂಭ್ರಮದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಪಾಲ್ಗೊಳ್ಳಬೇಕು. ಅದು ಶ್ರೀರಾಮಕೃಷ್ಣ ವಿದ್ಯಾಶಾಲೆಯ ವಿವೇಕಾನಂದ ಸಭಾಂಗಣದಲ್ಲಿ ನೆರವೇರುವುದು. ಸಾವಿರಾರು ಭಕ್ತರು, ಹಿತೈಷಿಗಳು ನಮ್ಮ ಕರ್ನಾಟಕದ ಮತ್ತು ದೇಶದ ಬೇರೆ ಬೇರೆ ಭಾಗದಿಂದ ಬರುವವರಿದ್ದಾರೆ. ಹಾಗೂ 250ಕ್ಕಿಂತ ಹೆಚ್ಚು ಸ್ವಾಮೀಜಿಯವರು ಮತ್ತು ಮಾತಾಜಿಯವರು, ಇತರ ನಾಯಕರು, ಸಾಮಾಜಿಕ ನಾಯಕರು ಮತ್ತು ರಾಜಕೀಯ ನಾಯಕರು ಬರುವವರಿದ್ದಾರೆ. ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ನಮ್ಮ ಹಾರ್ದಿಕವಾಗಿರ್ತಕ್ಕಂಥ ಆಹ್ವಾನ, ಸ್ವಾಗತ. ಎಲ್ಲರೂ ಬಂದು ಮೈಸೂರಿನ ರಾಮಕೃಷ್ಣಾಶ್ರಮದ ಈ ಒಂದು ಶತಮಾನೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ, ಆನಂದಿಸಬೇಕು ಅಂತ ಕೇಳಿಕೊಳ್ತೇನೆ. ರಾಮಕೃಷ್ಣ ಆಶ್ರಮ is now celebrating its centenary year by having a very meaningful celebration from 21st November to 24th November. We invite all citizens of Mysore, all devotees and all those who are connected with Ramakrishna Mission and our well-wishers to this historic program, which will be mainly held in Sri Ramakrishna Vidyashala in Vivekananda Auditorium. Many great Swamijis from all over India are coming to attend this program. As many as 200 to 250 Swamijis might come. Matajis also might come. And all the social leaders of the state and the center and in those who are around Mysore are going to participate in this historic celebration. So I request all the devotees and citizens of Mysore and devotees from all over Karnataka and devotees from all over the country to this historical celebration of the centenary celebration of Shatamanotsava of Ramakrishna Ashrama, Mysore. All are welcome, and we want you to be a part of the celebration and cherish the very sweet memories of this particular great historic event.